ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಈ ಯೋಜನೆಗಳು ಮುಂದುವರಿಯಲಿವೆ. ನಮ್ಮ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಮಾತೇ ಇಲ್ಲ. ಎರಡೆರಡು ಬಾರಿ ಸಿದ್ದರಾಮಯ್ಯ ಉಚ್ಚಾರ. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಸಿಎಂ ಭರವಸೆ. ಎರಡ್ 2047ಕ್ಕೆ ವಿಕಸಿತ ಭಾರತವೇ ಆದ್ಯತೆ. 2036ಕ್ಕೆ ದೇಶದಲ್ಲಿ ಒಲಿಂಪಿಕ್ಸ್ ಆಯೋಜನೆಗೆ ಸಿದ್ಧತೆ. ಕೆಂಪು ಕೋಟೆಯಲ್ಲಿ ಪ್ರಧಾನಿ ಮೋದಿ ಹೇಳಿಕೆ. ಚನ್ನಪಟ್ಟಣದಲ್ಲಿ ಡಿಸಿಎಂ ಧ್ವಜಾರೋಹಣ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಡಿಕೆಶಿ, ಯೋಗೇಶ್ವರ್. ಮತ್ತೊಂದು ತಿರುವು ಪಡೆದ ಬೈ ಎಲೆಕ್ಷನ್ ರಾಜಕಾರಣ. ಇಡೀ ಕುಟುಂಬಕ್ಕೆ ಹೊರೆಯಾಯಿತು ಸಾಲದ ಶೂಲ. ಹಾಸನದಲ್ಲಿ 3ರಿಂದ ಆತ್ಮಹತ್ಯೆ. ಬಾಲಕಿ ಮೃತದೇಹಕ್ಕೆ ಹೇಮಾವತಿ ನಾಲೆಯಲ್ಲಿ ಶೋಧ. ಪರಪ್ಪನ ಪಂಜರದಲ್ಲಿ ಪೊರ್ಕಿ ಪರದಾಟ. ಬಿಯರ್ ಬಾಟಲ್, ಪವಿತ್ರ ಚಪ್ಪಲಿಯೇ ಕಂಟಕ. ಶೀಘ್ರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಕಿ ಸಿದ್ಧತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾ ಇದೆ. ಈಗ ಏನಪ್ಪಾ ಟೆನ್ಷನ್ ಅಂದ್ರೆ, ಒಂದ್ ಕಡೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಈ ಕಡೆ ನಟ ದರ್ಶನ್ಗೆ ಬಿಯರ್ ಬಾಟಲ್, ಪವಿತ್ರ ಚಪ್ಪಲಿ ಎಲ್ಲವೂ ಕೂಡ ಕಂಟಕ ಆಗೋ ಸಾಧ್ಯತೆ. ಪರಪ್ಪನ ಪಂಜರದಲ್ಲಿ ಕಾಟೇರನಿಗೆ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ. ಬಿಯರ್ ಬಾಟಲ್ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಇರೋದು ಪತ್ತೆಯಾಗಿದೆ. ಕೊಲೆ ಕೇಸಲ್ಲಿ ಬಿಯರ್ ಬಾಟಲಿಯೇ ಮುಖ್ಯ ಸಾಕ್ಷ್ಯವಾಗ್ತಾ ಇದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಚಪ್ಪಲಿಯೇ ಕಂಟಕ. ಕಾರಣ, ಆಕೆ ಧರಿಸಿದ್ದ ಚಪ್ಪಲಿಯ ಮೇಲೆ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಹಾಗಾಗಿ ಅದು ಕೂಡ ಕಂಟಕ ಆಗಬಹುದು ಅಂತ ಯಾವಾಗ FSL ರಿಪೋರ್ಟ್ ಪೊಲೀಸರ ಕೈ ಸೇರ್ತೋ ಆಗಲೇ ಡಿ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಕಾರಣ, ಪ್ರಮುಖ ಸಾಕ್ಷ್ಯಗಳು ಕೂಡ ಇದರಲ್ಲಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾದ ಮೇಲೆ ಟೆನ್ಷನ್ ಶುರುವಾಗಿದೆ. ಕಾರಣ, ಪೊಲೀಸರ ತನಿಖೆ ಅಷ್ಟು ಸ್ಟ್ರಾಂಗ್ ಆಗಿ ಸಾಗ್ತಾ ಇದ್ದು ಹಲವು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ FSL ರಿಪೋರ್ಟ್ ಕೂಡ ಕಂಟಕವಾಗುವ ಸಾಧ್ಯತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿ ಗ್ಯಾಂಗ್ ವಿರುದ್ಧ ಸಿದ್ಧವಾಯಿತು ಚಾರ್ಜ್ ಶೀಟ್. ಇನ್ನುಳಿದ FSL ರಿಪೋರ್ಟ್ ಕೈ ಸೇರಿದ ಮೇಲೆ ಸಲ್ಲಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ಅಂಡ್ ಟೀಮ್ ಸೇರಿ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನು ಆಗಸ್ಟ್ 28